ಹಲೋ ಎವ್ರಿವಾನ್, ಇವತ್ತು ಯಾವ ವಿಡಿಯೋ ಮಾಡ್ಕತ್ತೀನಂದ್ರೆ ನನ್ನ ಮಗನಿಗೆ 3 ತಿಂಗಳು ಕಂಪ್ಲೀಟ್ ಆಯಿತು. ಅದರ ಸಲಕ್ಕೆ ಅವ್ನು ಫೋಟೋ ಶೂಟ್ ಮಾಡ್ಬೇಕಂತೇಳಿ ಹಾಗೆ ವಿಡಿಯೋ ಮಾಡ್ಬೇಕಂತೇಳಿ ಈ ಬ್ಲಾಗ್ ಮಾಡ್ಕತ್ತೀನಿ. ನನ್ನ ಮಗನಿಗೆ ಇವತ್ತಿಗೆ 3 ತಿಂಗಳಾಯಿತು. ಯುಗಾದಿ ಹಬ್ಬ ಬಂತಲ್ಲ, ಅದರ ಸಲಕ್ಕೆ ಯುಗಾದಿ ಹಬ್ಬ ಸ್ಪೆಷಲಾಗಿ ಫೋಟೋ ತೆಗಿಬೇಕಂತೇಳಿ ಈ ಹೂವು ಎಲ್ಲ ಜೋಡಿಸ್ಬೇಕತ್ತೀನಿ. ಈ ಹೂವು ಆನ್ಲೈನ್ದಾಗ ತರಿಸಿದ, ಹಾಗೆ ಇವೆಲ್ಲ ಜೋಡಿಸ್ಕೋತಿದ. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ಕತ್ತೇಳು. ಮೊದಲೆಲ್ಲ ಯುಗಾದಿ ಅಂದ್ರೆ ಹೊಸ ವರ್ಷ ಬತ್ತು ಅಂತಿರು, ಆದರೆ ಈಗ ಜನವರಿ 1 ಹೊಸ ವರ್ಷ ಆಗ್ಯದ ಎಲ್ಲರಿಗೂ. ನಾ ಹೂವು ಎಲ್ಲ ಜೋಡಿಸ್ಕೋಕತ್ತೀನಿ. ನನ್ನ ಮಗಳು ಮಮ್ಮಿ ನಾನು ಜೋಡಿಸ್ತೀನಿ, ನಾನು ನಿನ್ಕಿಂತ ಚಂದ ನೀಟಾಗಿ ಜೋಡಿಸ್ತೀನಿ ಅಂತೇಳಿ ಜೋಡಿಸ್ಕೊತಾಳ. ಆಯ್ತಪ್ಪ ಜೋಡಿಸು ಅದಕ್ಕೆ ನಂದ. ನೋಡ್ರಿ ಎಷ್ಟು ನೀಟಾಗಿ ಇಡ್ಲಾಕತ್ತಾಳ. ಮಕ್ಕಳಿಗೆ ಇಂಥವೆಲ್ಲ ಕೆಲಸ ಹೇಳಿದ್ರು ಭಾಳ ಖುಷಿ ಆಗ್ತಾರ ಅವರು. ಮಾವಿನಕಾಯಿ ಎಲೆಲಿಂತ ನೀಟಾಗಿ ಜೋಡಿಸ್ಕೊತಿದ್ದವು. ನನ್ನ ಮಗಳು ಅಂದಳು, ಮಮ್ಮಿ ನಾನು ಇಡ್ತೀನಿ, ನಂಗೆ ಜರ ಕೊಡು ಅಂತಂದಳು. ಬೇಡ, ನಿಂಗೆ ಜೋಡ್ಸೋಕೆ ಬರಲ್ಲ, ಅದಕ್ಕೆ ನಾನೇ ಜೋಡಿಸ್ತೀನಿ ಅಂಥೇಳಿ ನಾನೇ ಜೋಡಿಸ್ಕೊತೀನಿ ರೀ. ಎಲೆ ಎಲ್ಲ ಜೋಡಿಸ್ಮೇಳಕ ಆಮೇಲೆ ಅಕ್ಕಿಲಿಂತ ಹ್ಯಾಪಿ ಯುಗಾದಿ ಅಂಥೇಳಿ ಒಂದೇ ಅಕ್ಷರ ಬರೀಕತ್ತೀನಿ. ಯಾಕಂದ್ರೆ ಜರ ಅಕ್ಷರ ದೊಡ್ಡದು ಕಾಣೋದಂದ್ರೆ ಫೋಟೋನ ಚೆಂದ ಕಾಣಿಸ್ತದೆ ಅಂಥೇಳಿ ಅಕ್ಷರ ಸ್ವಲ್ಪ ದೊಡ್ಡನೇ ತೊಗೊಂಡ. ನನ್ನ ಮಗಳು ಮಮ್ಮಿ ನಾನು ಹಾಕ್ತೀನಿ, ನನ್ನ ಕೈದಾಗೂ ಕೊಡು ಅಕ್ಕಿಗಳು ಅದಕ್ಕೆ ನಲ್ಲಕತ್ತೇಳು. ಬೇಡಪ್ಪ, ಎಲ್ಲ ಕಡೆ ಆಗ್ತದ, ಅಕ್ಕಿಗಳು ನೀಟಾಗಿ ಜೋಡಿಸೋದಿರ್ತದ, ನೀ ಬೇಡ, ಮತ್ತು ನೆಕ್ಸ್ಟ್ ಟೈಮ್ ನೀ ಜರ ದೊಡ್ಡಕ್ಕಾದಂದ್ರೆ ಮಾಡಕತ್ತೈತೆ ಹೇಳಿ ನಾನೇ ಜೋಡಿಸಿ. ಆಮೇಲೆ ನನ್ನ ಮಗನಿಗೆ 3 ತಿಂಗಳು ಕಂಪ್ಲೀಟ್ ಆಯ್ತು ಅಂಥೇಳಿ 3 ನಂಬರ ಹಾಕದ. ನಮ್ಮವ್ವ ನನ್ನ ಮಗನಿಗೆ ರೆಡಿ ಮಾಡ್ಕೊತಾಳೆ. ಮತ್ತು ನಮ್ಮ ಅಣ್ಣನ ಮಗಳು ನೋಡ್ರಿ ಹಂಗೆ ನಿಂತು ನೋಡ್ಕೊತಾಳ. ನನ್ನ ಮಗನಿಗೆ ಇವಾಗ ಪೌಡ್ರದು ಹಚ್ಕೊತೀನಿ. ನೀವು ಪೌಡ್ರ್ ಹಚ್ಚಾಳಿಗೆ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ನಾ ಪೌಡ್ರ್ ಹಚ್ಕೊತಂದ್ರೆ ಅವನಿಗೆ ಭಾಳ ನಗು ಬರ್ತದೆ. ನೋಡ್ರಿ ಹೆಂಗೆ ನಗಲಾಕತ್ತಾನ. ಪೌಡ್ರ್ ಹಚ್ಕೊಂಡು ರೆಡಿ ಆತಾನಂತ. ಹೀಗೆ ಸ್ವಲ್ಪ ಕೂದಲ್ದು ಆ ಕಡೆ ಆಗಿ ಕೂದಲೆಲ್ಲ ನೀಟ್ ಮಾಡ್ಕೊತೀನಿ. ಹಾಗೆ ಎತ್ಕೊಂಡೆ 3 ನಂಬರ್ ಎಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಹಾಕೀನಿ. ನೋಡ್ರಿ ಹೆಂಗೆ ಗಪ್ಪಾಗಿರ್ತಾನೆ, ಭಾಳ ಸೈಲೆಂಟ್, ಒಟ್ಟು ಅಳಲ್ಲ ಏನಿಲ್ಲ. ನೋಡ್ರಿ ಹೆಂಗೆ ನಗ್ಲಾಕತ್ತಾನ. ಫೈನಲಾಗಿ ಹಿಂಗೆ ಕಾಣಿಸ್ಕೊತದ. ನಾ ಹಾಗೆ ಆಡಿಸ್ಕೊತಿದ್ದಾರೆ, ನೋಡು ಫೋಟೋ ತೆಗಿತೀನಿ, ಈ ಕಡೆ ನೋಡಿ ಅಂಥೇಳಿ. ಅದಕ್ಕೆ ನನ್ನ ಕಡೆ ನೋಡ್ಕೊತಾನ. ಪೂರ ಹಾಸಿಗೆ ಎಲ್ಲ ಕಚ್ಚೆ ಬಿಚ್ಚಿ ಮಾಡಿಟ್ಟನು. ಕಾಲು ಎತ್ತೈತಿ ಬಡ್ದು ಆಡಿಸ್ಕೊತಾನೆ ಹೆಂಗೆ ನಗ್ತಾನೆ ನೋಡ್ರಿ. ಫೋಟೋ ಒಂದೂ ನೀಟಾಗಿ ತೊಕ್ಕೋದೇ ಇಲ್ಲ. ಆ ಕಡೆ ನೋಡೋದು ಈ ಕಡೆ ನೋಡೋದು ಹಿಂಗೆ ಮಾಡ್ಕೊತೇನೆ. ಏನು ಮಾಡ್ಬೇಕಂತ ಗೊತ್ತಾಗಲ್ಲಾಗಿತ್ತು. ನೋಡ್ರಿ ಹೆಂಗೆ ಮಾಡ್ಕೊತಾನೆ. ಹಿಂಗೆ ಫೋಟೋ ತೆಗಿಯೋಳಿಗೂ ಹಿಂಗೆ ಮಾಡಿ ಆದ್ರೂ 1-2 ಕ್ಲಿಪ್ ಅಟ್ಟೆ ಚಲೋ ಬಂದವು. ಆಮೇಲೆ ಏನು ಮಾಡ್ತಾನೆ ಮಾಡಲೇಕಂತೇಳಿ ಬಿಟ್ಟೆ. ನೋಡ್ರಿ ಹೂವದು ಹೆಂಗೆ ತೆಗಿಕತ್ತಾನೆ. ಮತ್ತು ನನ್ನ ಮಗಳು ಅವನು ವೀಡಿಯೋ ಮಾಡ್ತೀನಿ ಮಮ್ಮಿ ತಮ್ಮಂದು ಅದಕ್ಕೆ ನಂದಳು. ಬೇಡತ್ತನ ನಮ್ಮ ಅಣ್ಣನ ಮಗಳಿಂದು ಫೋಟೋ ತೆಗಿಕತ್ತಾಳ. ನಮ್ಮ ಎತ್ಕೊಂಡು ಕೂತಾಳ ಅಂಥೇಳಿ ತಮ್ಮನ ತೆಗಿತೀನಿ ಅಂಥೇಳಿ ಬಿಟ್ಟು ಮತ್ತು ಆಕೆಗೆ ಫೋಟೋ ತೆಗಿಕ್ಕೆ ಹೋದಳು. ನನ್ನ ಮಗಳು ಅಂದಳು, ಮಮ್ಮಿ ನಾ ಈಗ ತಮ್ಮಂದು ವೀಡಿಯೋ ಮಾಡ್ತೀನಿ ಅಂಥೇಳಿ ಮಾಡತ್ತಂದ. ನನ್ನ ಮಗ ನೀಟಾಗಿ ಮಕ್ಕೊಲಾಗಿನೂ ಅದಕ್ಕೆ ನಮ್ಮ ಅಕ್ಕ ಸಿದ್ಧ ಹಾಕತ್ತೇಳು. ಹಾಗೆ ಆಕೆ ಸಾನ್ವಿನೂ ವೀಡಿಯೋ ಮಾಡ್ಕತ್ತೇಳು. ಸಾನ್ವಿ ವೀಡಿಯೋ ಮಾಡ್ಕತ್ತಾಳೆ ಅಂಥೇಳಿ ನನ್ನ ಮಗ ಆಕಿನ ಕಡೆ ನೋಡ್ಕತ್ತೇನು. ನೋಡ್ರಿ ಅವ್ರ ಅಕ್ಕ ಆಡಿಸ್ತಾರೆ ಹೆಂಗೆ ನಗ್ತಾನ. ಅವನಿಗೆ ಭಾಳ ಖುಷಿ ಅವ್ರ ಅಕ್ಕ ಆಟ ಆಡಿಸ್ಕೊತಾಳಂದ್ರೆ. ಇವತ್ತು ನನ್ನ ಮಗನಿಗೆ 3 ತಿಂಗಳು ಕಂಪ್ಲೀಟ್ ಆಯ್ತು ಅಂಥೇಳಿ ಎಲ್ಲ ಫೋಟೋದು ತೆಗಿಯಾಳಿ. ಹಾಗೆ ನಾವು 1-2 ಸೆಲ್ಫಿ ತೊಗೊಂಡು ಪೂರಾ ಫ್ಯಾಮ್ಲಿ ಎಲ್ಲ. ಹೊಸ ವರ್ಷ ಹೊಸದಾಗಿರಲಿ, ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ರಿಗೂ ಇವತ್ತೇನು ತಿಲಕ್ ಮಾಡಿಕೊಡ್ಬೇಕಂತೇಳಿ 4-5 ಉಳ್ಳಾಗಡ್ಡಿ ತೊಗೊಂಡು ಅವಕ್ಕೆಲ್ಲ ನೀಟಾಗಿ ಕಟ್ ಮಾಡಿ, ಹಾಗೆ ಟೊಮೆಟೊ ತೊಗೊಂಡು ಅಲ್ಲ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡು ಉಳ್ಳಾಗಡ್ಡಿ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಟೊಮೆಟೊ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗೆ ಅನ್ನಿಸ್ತಂದ್ರೆ ಅರಿಶಿಣ ಧನಿಯಾ ಪೌಡ್ರ್ ಹಾಕ್ಕೊಂಡು, ಹಾಗೆ MTR ಗರಂ ಮಸಾಲ ಹಾಕ್ಕೊಂಡು ಎಲ್ಲ ನೀಟಾಗಿ ಉಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಬ್ರೆಡ್ ನೀಟಾಗಿ ಕಟ್ ಮಾಡ್ಕೊಂಡು ಅದ್ರ ಮ್ಯಾಗ ಎಲ್ಲ ಮಸಾಲೆ ಹಾಕಿ ಅದ್ರ ಮ್ಯಾಗ ಇನ್ನೊಂದು ಬ್ರೆಡ್ ಇಟ್ಕೊಂಡು ಹಾಗೆ ಹಂಚಿನ ಮ್ಯಾಗೆ 2 ಕಡೆ ಫ್ರೈ ಮಾಡಿದ್ರೆ ನಮ್ಮದು ಬ್ರೆಡ್ ಟೋಸ್ಟ್ ರೆಡಿ ಆಗ್ತದೆ. ಥ್ಯಾಂಕ್ ಯು.